ನಮ್ಮೆಲ್ರಿಗೂ ಬಿಸ್ಕೆಟ್ ಕೊಟ್ಬಿಟ್ಟು ನೀವು ಬಿರಿಯಾನಿಗಳು ತಿಂತೀರಾ ಸರ್? ಎಷ್ಟು ಬಿರಿಯಾನಿ ಅಂತ ತಿಂತೀರಾ ಸರ್? ನೀವು ಮನುಷ್ಯರೇ ಅಲ್ವಾ, ಬಕಾಸುರರ ಅಲ್ವಲ್ಲ. ಎಲ್ರಿಗೂ ನಮಸ್ಕಾರ. ಇದು ನಾನು ಸಾಮಾನ್ಯ ಜನರಿಗಾಗಿ ಮಾಡ್ತಾ ಇರೋ ವಿಡಿಯೋ. ಇದರಲ್ಲಿ ನಾನು ಚರ್ಚಿಸ್ತಕ್ಕಂಥ ವಿಷಯಗಳು ಹೆಲ್ತ್, ಎಜುಕೇಶನ್, ಜಾಬ್ ಸೆಕ್ಯೂರಿಟಿ ಅಂಡ್ ಸ್ಪೋರ್ಟ್ಸ್. ದಯವಿಟ್ಟು ಎಲ್ಲರೂ ಕೇಳಿ. ಇದನ್ನ ಯಾವುದೇ ಕಟ್ ಇಲ್ಲದೆ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದರಲ್ಲಿ ಎಮೋಷನ್ ಯಾವ್ದು ಮಿಸ್ ಆಗಬಾರ್ದು ಅಂತ. ಫಸ್ಟ್ ಹೆಲ್ತ್. ನಮ್ಮ ಗಾಡಿಗಳಿಗೆಲ್ಲಕ್ಕೂ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಿದಿರಲ್ವಾ ಸರ್? ಮನುಷ್ಯರಿಗೆ ಯಾಕೆ ಸರ್ ಇನ್ಸೂರೆನ್ಸ್ ಕಂಪಲ್ಸರಿ ಇಲ್ಲ? ಗಾಡಿಗಿಂತ ಮನುಷ್ಯನ ಬೆಲೆನೇ ಕಮ್ಮಿನ? ನಮ್ಗೇನಾದ್ರೂ ಆಕ್ಸಿಡೆಂಟ್ ಅಥವಾ ಏನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಆದ್ರೆ ಯಾರ ಹತ್ರ ಹೋಗಿ ದುಡ್ಡು ಬೇಡ್ಬೇಕಾ ಸರ್? ಆಪರೇಷನ್ಗೆಲ್ಲ 5 ಲಕ್ಷ 10 ಲಕ್ಷ ಕೇಳ್ತಿದ್ದಾರೆ ಹಾಸ್ಪಿಟಲ್ಗಳಲ್ಲಿ. ಅವ್ರ ಹತ್ರ ಹೋಗಿ ನಾವು ಬೇಡ್ಬೇಕಾ? ಅದಕ್ಕಿಂತ ಮಗು ಹುಟ್ಟಿದಾಗ್ಲೇ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಿದ್ರೆ, ಆ ಇನ್ಸೂರೆನ್ಸ್ ನ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ಗೆ ಆಮೇಲೆ ಲಿಂಕ್ ಮಾಡಿದ್ರೆ, ಆಧಾರ್ ಕಾರ್ಡ್ ತೋರಿಸಿದ್ರೇನೆ ಆಪರೇಷನ್ ಇನ್ಸೂರೆನ್ಸ್ ಮೂಲಕ ಮಾಡ್ಕೊಂತಾರಲ್ಲ ಸರ್. ನಾವೆಲ್ಲರೂ ಹ್ಯಾಪಿಗೆ ಇರ್ತೀವಿ. ಶ್ರೀಮಂತರು ಮಾತ್ರ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಂತಾರೆ, ಒಳ್ಳೆ ಟ್ರೀಟ್ಮೆಂಟ್ಗಳು ಕೊಡಿಸ್ತಾರೆ. ಬಡವರು ಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲಿಂದ ತರಬೇಕು 5 ಲಕ್ಷ 10 ಲಕ್ಷ ಅಂದ್ರೆ? ಸೊ ದಯವಿಟ್ಟು ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಬೇಕು ಎಲ್ಲ ಜನರಿಗೂ, ಹುಟ್ಟಿದ ಮಗುವಿಂದ ಸೇರ್ಬಿಟ್ಟು. ಅದನ್ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು. ಯಾಕಂದ್ರೆ ಆಮೇಲೆ ಆ ಡಾಕ್ಯುಮೆಂಟ್ ಕೊಡಿ, ಈ ಡಾಕ್ಯುಮೆಂಟ್ ಕೊಡಿ ಅಂದ್ರೆ ಎಲ್ಲ ಹುಡ್ಕಕ್ ಆಗಲ್ಲ. ಯಾವ್ದೊಂದು ಮಿಸ್ ಆದ್ರೂ ನಮ್ಮಿಂದ ಆಗಲ್ಲಪ್ಪ, ಕ್ಯಾಶ್ ಕಟ್ಬೇಕಂದ್ರೆ ಸಾಮಾನ್ಯ ಜನಕ್ಕೆ ತರಕ್ಕಾಗಲ್ಲ. ಸೊ ದಯವಿಟ್ಟು ಮನುಷ್ಯರಿಗೆ ಎಲ್ಲರಿಗೂ ಇನ್ಸೂರೆನ್ಸ್ ಕಂಪಲ್ಸರಿ ಮಾಡಿ. ಅದು 500ರಿಂದ 1000 ರೂಪಾಯಿ ಇರುತ್ತೆ ಪ್ರೈವೇಟ್ ಆಗಿ ತಗೊಂಡ್ರೆ. ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಹುಟ್ಟಿದ ಮಗುವಿಂದನೇ ಕಂಪಲ್ಸರಿ ಮಾಡಿದ್ರೆ ಎಷ್ಟೊಂದು ಖುಷಿಯಾಗಿ ಯಾವುದೇ ಅನಾರೋಗ್ಯ ಬಂದರೂ ಆರಾಮಾಗಿ ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ ಸರ್. ಇದೊಂದು ಖಂಡಿತವಾಗಿ ನಾನು ಕೇಳ್ತಾ ಇರುವಂತ ಪ್ರಶ್ನೆ. ದಯವಿಟ್ಟು ಇದನ್ನ ಗಮನಕ್ಕೆ ತಗೋಬೇಕು ಅಂತ ಹೇಳ್ತಿದ್ದೀನಿ. ಆಮೇಲೆ ಎಜುಕೇಶನ್ ಅಂತ ಕೇಳಿದ್ದೀನಲ್ಲ ಸರ್, ಎಜುಕೇಶನ್ ಎಲ್ಲ ಕಂಪಲ್ಸರಿ. ಸೊ ಕೆಲವೊಂದು ಬಡವರು ನಾನು ನೋಡ್ತಾ ಇದ್ದೀನಿ, ಕೆಲವೊಂದು ಕೂಲಿಕಾರರು ಮತ್ತೆ ಈ ಮನೆ ಕಟ್ಲಿಕ್ಕೆ ಬರೋರು ಅವ್ರ ಮಕ್ಕಳನ್ನ ಓದಿಸ್ತಾ ಇಲ್ಲ ಸರ್. ಪಾಪ ಅವ್ರ ಜೊತೆನೆ ಓಡಾಡ್ಸ್ಕೊಂತಿದ್ದಾರೆ, ಯಾಕಂದ್ರೆ ಅವ್ರು ನೋಡ್ಕೊಳ್ಳಿಕ್ ಯಾರು ಇಲ್ಲ ಅಂತ. ಸೊ ಗೌರ್ಮೆಂಟ್ ಕಡೆಯಿಂದ ನೀವೆಲ್ಲ ಓಟ್ ಬೇಕಾದ್ರೆ ಮನೆಗೂ ಬಂದ್ಬಿಟ್ಟು ಎಲ್ಲಿದ್ದೀರಪ್ಪ, ಏನ್ ಮಾಡ್ತಿದ್ದೀರಾ, ಓಟ್ ಹಾಕ್ಬೇಕು ನಮಗೆ ಅಂತ ಕೇಳ್ತಿರಲ್ಲ ಸರ್. ಬಟ್ ಅವ್ರ ಮಕ್ಕಳು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ ಅಂದ್ರೆ ಅವ್ರದ್ದೆಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಇರುತ್ತಲ್ಲ, ಈ ಮಗು ಇಲ್ಲಿ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದಾರೆ ಅಂತ. ಅವ್ರಿಗೆ ಯಾಕೆ ಸರ್ ನೀವು ಎಜುಕೇಶನ್ ಕಂಪಲ್ಸರಿ ಕೊಡ್ಸಲ್ಲ? ಆ ಫೀಸ್ಗಳು ಎಷ್ಟು? ಪ್ರೈವೇಟ್ ಸ್ಕೂಲ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು 2 ಲಕ್ಷ 1.5 ಲಕ್ಷ 3 ಲಕ್ಷ ಫೀಸ್ಗಳು ತಗೊಂತಾರೆ. ಎಷ್ಟು ಜನ ಕಟ್ತಾರೆ ಸರ್? ಸಾಮಾನ್ಯರು 2 ಲಕ್ಷ 3 ಲಕ್ಷ ಅಂದ್ರೆ ಎಲ್ಲಿಂದ ತರ್ತಾರೆ ಸರ್? ಯಾರು ಕೇಳೋರಿಲ್ಲ. ಅವ್ರ ಇಷ್ಟ ಬೇಕಾದಂಗೆ ಫೀಸ್ಗಳು ಅವ್ರು ಮಾಡ್ಕೊಂಡ್ಬಿಟ್ರೆ ನಾವೆಲ್ಲಿಂದ ತಂದು ಕಟ್ಟೋದು? ಅವ್ರೆಲ್ರಿಗೂ ಶ್ರೀಮಂತರು ಮಾತ್ರ ಕಟ್ತಾರೆ. ನಮ್ಗೆ ಹತ್ರ ದುಡ್ಡಿದೆಯಪ್ಪ ಕಟ್ಕೊಂತೀವಿ ಪರವಾಗಿಲ್ಲ, ಬೆಸ್ಟ್ ಸ್ಕೂಲು ಬೆಸ್ಟ್ ಎಜುಕೇಶನ್ ಕೊಡಿಸ್ಬೇಕು ಅಂತ. ಸಾಮಾನ್ಯರು ಮತ್ತು ಬಡವರು ಎಲ್ಲಿಂದ ಓದಿಸ್ತಾರೆ ಸರ್? ಅಷ್ಟಷ್ಟು ಫೀಸ್ ಕೊಟ್ಟು ಅಷ್ಟಷ್ಟು ಒಳ್ಳೆ ಎಜುಕೇಶನ್. ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳು ನಾನು ನೋಡಿದ್ದೀನಿ ನಮ್ಮ ಕಡೆ ಎಲ್ಲ, ನಮ್ದು ಗಂಗಾವತಿ, ಅಲ್ಲಿ ಸರಿಯಾಗಿ ಬರೋರು ಒಬ್ಬರು ಇಬ್ಬರು ಟೀಚರ್ಸ್ಗಳು ಬರ್ತಾರೆ. ಅವ್ರು ಹೇಳ್ಕೊಳ್ತಾರೋ ದೇವ್ರಿಗೆ ಗೊತ್ತು. ಯಾಕಂದ್ರೆ ಕನ್ನಡ ಮೀಡಿಯಂ ಅಂತ ಮಾಡಿದ್ದಾರೆ. ಕನ್ನಡ ಜೊತೆಗೆ ಇವಾಗ ಕನ್ನಡ ಓದ್ಬಿಟ್ಟು ಆಚೆ ಬಂದ್ರೆ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆಯಾ ಸರ್? ಕನ್ನಡ ಜೊತೆಗೆ ಇಂಗ್ಲೀಷು ಕಂಪಲ್ಸರಿ ಮಾಡಿ. ನಮ್ಮ ಭಾಷೆನ ಬಿಟ್ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಇವಾಗ ಪೇರೆಂಟ್ಸ್ ಏನ್ ನೋಡ್ತಿದ್ದಾರೆ, ಕನ್ನಡ ಮೀಡಿಯಂ ಆಗಿದ್ರೆ ಯಾರೋ ಜಾಬ್ ಕೊಡ್ತಾರೆ ನಮ್ಮ ಮಕ್ಕಳಿಗೆ, ಆಮೇಲೆ ಬದುಕಬೇಕಾದ್ರೆ ಇಂಗ್ಲೀಷ್ ಮಾತಾಡೋಕೆ ಕಷ್ಟ ಆಗುತ್ತೆ, ಇಂಗ್ಲೀಷ್ ಮೀಡಿಯಮೇ ಸೇರಿಸ್ಬೇಕಂತ ನೋಡ್ತಿದ್ದಾರೆ. ಇಂಗ್ಲೀಷನ್ನು ಚೆನ್ನಾಗಿ ಕೊಡೋ ತರ ಮಾಡಿ ಸರ್. ಯಾಕೆ ನೀವು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ಕೊಂತಿಲ್ಲ? ಇವಾಗ ಊಟಕ್ಕೆ ಹೋದ್ರೆ 18% GST, 5% GST. ಎಲ್ಲಿಗೆ ಸರ್? ಯಾರು ದುಡ್ಡು ಕೊಡ್ತಿದೀವಿ ನಾವು? ನಿಮಗೆ ತಾನೇ ಕೊಡ್ತಾ ಇರೋದು. ಮತ್ತೆ ನೀವು ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಸೊ ದಯವಿಟ್ಟು ಇದೊಂದು ಗಮನಕ್ಕೆ ತಗೋಬೇಕು. ಎಜುಕೇಶನ್ ಎಲ್ರಿಗೂ ಕಂಪಲ್ಸರಿ ಮಾಡಿ. ಆಮೇಲೆ ಫೀಸ್ಗಳನ್ನು ಎಷ್ಟು ಬೇಕಾದ್ರೆ ಅಷ್ಟು ಡಿಮ್ಯಾಂಡ್ ಮಾಡಿ ಇಷ್ಟೇ ಕೊಟ್ಬೇಕಂತ ಚಾರ್ಜ್ ಮಾಡೋ ತರ ಮಾಡಬಾರ್ದು ದಯವಿಟ್ಟು. ಯಾಕಂದ್ರೆ ಓನ್ಲಿ 5 to 10% ಕ್ಯಾನ್ ಏಬಲ್ ಟು ಪ್ರೊವೈಡ್ ದಟ್ ಮಚ್ ಆಫ್ ಫೀಸ್. ವಾಟ್ ಅಬೌಟ್ ದ 80 to 90% ಆಫ್ ದ ಕಾಮನ್ ಪೀಪಲ್? ಅವರೆಲ್ಲರೂ ಓದಿಸ್ಬೇಕು ತಾನೆ. ಅವರೆಲ್ಲರೂ ಚೆನ್ನಾಗಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ನಮ್ಮ ದೇಶಕ್ಕೆ ಒಳ್ಳೇದಾಗತ್ತೆ. ಸೊ ಫೀಸ್ಗಳು ದಯವಿಟ್ಟು ನಿಮ್ ಗಮನಕ್ಕೆ ತಗೊಳ್ಳಿ. ಗೌರ್ಮೆಂಟ್ ಕಡೆಯಿಂದ ಗಮನಕ್ಕೆ ತಗೊಂಡು ಇಷ್ಟೇ ಫೀಸ್ ಅಂತ ಇಟ್ರೆ ಸಾಮಾನ್ಯ ಜನರಿಗೂ ಒಂದು ಅನುಕೂಲತೆ ಆಗುತ್ತೆ. ಇದೊಂದು ಗಮನಕ್ಕೆ ತಗೋಬೇಕಂತ ನಾನು ಬೇಡ್ತಾ ಇದ್ದೀನಿ.
ಬೇಡ್ತಾ ಇಲ್ಲ, ಸಾರಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ಸಮ್ವನ್ ಶುಡ್ ಆಸ್ಕ್, ರೈಟ್? ಯಾರಾದ್ರೂ ಒಬ್ರು ಕೇಳಲೇಬೇಕಲ್ವಾ? ಆಮೇಲೆ ಜಾಬ್ ಸೆಕ್ಯೂರಿಟಿ ಅಂತ ಹೇಳಿದಿನಲ್ಲ, ಜಾಬ್, ಥರ್ಡ್ ಪಾಯಿಂಟ್. ಸೊ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಯೂನಿವರ್ಸಿಟೀಸ್, ನೀವು ಫೀಸ್ಗಳು ತಗೊಂಡು ಇಷ್ಟು ರ್ಯಾಂಕ್ ಬಂದರೆ ಇಷ್ಟು ಇಷ್ಟು ಫ್ರೀ ಸೀಟ್ಸು, ಇಷ್ಟು ಟಾಪ್ ರ್ಯಾಂಕರ್ಸ್ ಎಲ್ಲ ಓದಿದ್ದಾರೆ, ಟಾಪ್ ಯೂನಿವರ್ಸಿಟೀಸ್ ಅಲ್ಲಿ ಇಷ್ಟಿಷ್ಟು ರ್ಯಾಂಕ್ ಬಂದಿದ್ದಾರೆ, ಆಲ್ ಇಂಡಿಯಾ ಇಷ್ಟು ರ್ಯಾಂಕು, ಸ್ಟೇಟಲ್ಲಿ ಇಷ್ಟು ರ್ಯಾಂಕ್ ಬಂದಿದ್ದಾರೆ ಅಂತ ತೋರಿಸ್ಕೊಂತಿರಲ್ಲ ಸರ್. ಆರ್ ಯು ಏಬಲ್ ಟು ಪ್ರೊವೈಡಿಂಗ್ 100% ಪ್ಲೇಸ್ಮೆಂಟ್ ಆಫ್ ದಿ ಗ್ರಾಜುಯೇಟ್ಸ್ ಹೂ ಆರ್ ಕಂಪ್ಲೀಟಿಂಗ್ ಎಜುಕೇಶನ್ ಇನ್ ಯುವರ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್? ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಎಜುಕೇಶನ್ ಆಗ್ಬಿಟ್ಟು ಆಚೆ ಹೋದ್ಮೇಲೆ, ಸೊ ಯು ಡೋಂಟ್ ಕೇರ್ ಅಬೌಟ್ ಇಟ್. ನಾನು ಓದಿದ್ದೀನಿ, ನಾನು MCA ಮಾಡಿದ್ದೀನಿ, ನಾನು ಆಚೆ ಬಂದಿದ್ದೀನಿ, ನನ್ನ ಬಗ್ಗೆನೇ ಹೇಳ್ತಿದ್ದೀನಿ, ಬೇರೆಯವ್ರಿಗೆ ಯಾಕೆ? ನಾನು ಓದ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಸರ್ಟಿಫಿಕೇಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡ್ತಿದ್ಯಪ್ಪ, ಎಲ್ಲಿದೀಯಾ, ಯಾವ್ದಾದ್ರು ಕೆಲಸ ನೋಡ್ಕೊಂಡಿದ್ಯಾ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಯೋಚನೆ ಮಾಡ್ತಿದ್ಯಾ, ಅಥವಾ ಹೈಯರ್ ಎಜುಕೇಶನ್ ಏನಾದ್ರು ಮಾಡ್ಲಿಕ್ಕೆ ಹೋಗಿದ್ಯಾ ಅಂತ ಕಾಲೇಜ್ ಕಡೆಯಿಂದ ಆಗ್ಲಿ ಯೂನಿವರ್ಸಿಟಿ ಕಡೆಯಿಂದ ಆಗ್ಲಿ ಒಬ್ರು ಕಾಲ್ ಮಾಡಿಲ್ಲ. ಯಾಕೆ? ಆಯ್ತು, ಅವ್ರಿಗೆ ಬಂದಿರೋದು ಫೀಸ್ ಆಯ್ತು, ಅವ್ರು ಓದಿಸಿದ್ದಾರೆ, ಆಚೆ ಹೋಗಿದ್ರು, ಏನಾದ್ರೂ ಮಾಡ್ಕೊಳ್ಳಿ. ಈ ಎಜುಕೇಶನ್ ಮುಗಿದು ಆಚೆ ಹೋದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಸರ್? ನಿಮ್ ಸ್ಟೂಡೆಂಟ್ಸ್ ಸರ್. ಸೊ ಎಷ್ಟು ಜನಕ್ಕೆ ಜಾಬ್ ಸಿಗ್ತಾ ಇದೆ ಆಫ್ಟರ್ ಪರ್ಸ್ಯೂಯಿಂಗ್ ದರ್ ಎಜುಕೇಶನ್? ಜಾಬ್ ಸಿಕ್ಲಿಲ್ಲ ಅಂದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಸರ್? ಮುಂದೆ ಹೋದ್ಮೇಲೆ ಅವ್ರು ಏನಾಗ್ತಿದ್ದಾರೆ, ಜಾಬ್ ಸಿಕ್ಕಿದೆಯಲ್ವೋ, ಆಮೇಲೆ ಕಂಪ್ನೀಸ್ ನಿಮ್ ಕಡೆ ಬರಬೇಕು. ಎಷ್ಟು ಒಂದೆರಡು ಕಂಪ್ನಿ ಬಂದ್ಬಿಟ್ಟು ಒಂದು ಟಾಪರ್ಸ್ ಮಾತ್ರ ಒಂದ್ 4-5 ಜನಕ್ಕೆ ಪ್ಲೇಸ್ಮೆಂಟ್ ಆಗ್ಬಿಟ್ರೆ ಮಿಕ್ಕಿದವ್ರು ಏನ್ ಮಾಡ್ತಾರೆ ಸರ್? ಎಲ್ಲಿ ಹೋಗ್ತಾರೆ ಅವ್ರು ಪಾಪ? ಆಮೇಲೆ ಗೌರ್ಮೆಂಟ್ ಕೂಡ ಎಜುಕೇಶನ್ ಆಗಿರೋ ಪ್ರತಿಯೊಂದು ಗ್ರಾಜುಯೇಟ್ನ ಅವ್ರ ಟ್ರ್ಯಾಕ್ ಅಲ್ಲಿ ಇಟ್ಕೊಂಡು ಅವ್ರು ಏನಾದ್ರು ಮಾಡ್ತಿದ್ದಾರೆ, ಅಥವಾ ಅವ್ರಿಗೆ ತಕ್ಕ ಹಾಗೆ ಏನಾದ್ರು ಕಂಪ್ನೀಸ್ ಇದ್ರೆ ರೆಫರ್ ಮಾಡೋದು, ಕಾಳಜಿ ತಗೊಳ್ಳೋದು ಮಾಡಿದ್ರೆ ಅವರಿಂದ ಎಷ್ಟು GDP ನಿಮ್ಗೆ ಬರುತ್ತೆ ಗೊತ್ತಾ ಸರ್? ಮೋರ್ ದೆನ್ 65 to 75% ಆಫ್ ದ ಗ್ರಾಜುಯೇಟ್ಸ್ ಆರ್ ನಾಟ್ ಗೆಟಿಂಗ್ ಜಾಬ್ಸ್ ಇನ್ ದ ರೆಸ್ಪೆಕ್ಟಿವ್ ಇಯರ್ಸ್. ಅವರು 2 ವರ್ಷ 3 ವರ್ಷ ಅಲ್ಲಿದ್ದು ಸುತ್ತಾಡಿ ಸುಮ್ಮನೆ ಇರೋಕ್ಕಿಂತ ಅವ್ರಿಗೊಂದು 4-5 ತಿಂಗಳ ಅಥವಾ 6 ತಿಂಗಳ ಅಥವಾ ಮ್ಯಾಕ್ಸಿಮಮ್ 1 ವರ್ಷದಲ್ಲಿ ಕೆಲಸ ಸಿಗಲ್ವಾ ಸರ್? ಕರೆಕ್ಟ್ ಆಗಿ ಹುಡುಕಿದ್ರೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ಬೇಕಲ್ವಾ ಸರ್? ಗೌರ್ಮೆಂಟ್ ಕಡೆ college institute, they should be responsible to answer the government as well of their students, because ನೀವು ಓದಿ ಕೊಟ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನಿಮ್ ಕೆಲಸ ಮುಗಿಯಲ್ಲ ಸರ್. ಅವ್ರು ಏನ್ ಮಾಡ್ತಿದ್ದಾರೆ ನೆಕ್ಸ್ಟ್? ಅದರಿಂದ ಫೀಸ್ ಕಟ್ಟಿ ಬಂದಿದೀವಲ್ಲ ಸರ್, ಅದ್ರಲ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ತಗೊಂಡಿದೆಯಲ್ವಾ? ಮತ್ತೆ ಅವ್ರೇನು ಜಾಬ್ ಕೊಡ್ಸ್ದೆ ಸುಮ್ಮನೆ ಅಲಿತಾ ಇದ್ರೆ ನಿಮ್ಗೆ ಎಲ್ಲಿ ಇನ್ಕಮ್ ಬರುತ್ತೆ? ಅದರಿಂದ ಅವ್ರು ಮಾಡಿರೋ ಜಾಬ್ ಇಂದನೂ ಇನ್ಕಮ್ ಬರುತ್ತೆ, ಟ್ಯಾಕ್ಸ್ ಬರುತ್ತೆ, ಅದರಿಂದ ನಮ್ಮ ಕಂಟ್ರಿ GDPನೂ ಜಾಸ್ತಿ ಆಗುತ್ತೆ ಸರ್. ಸೊ after education, you have to provide them opportunities to get their jobs, at least on basic salary or opportunity sector. Next after that 1-2 years they'll earn something better, they'll get their better jobs as well. And parents ಗೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಫ್ಟರ್ ಎಜುಕೇಶನ್ ಪ್ಲೀಸ್ ಡೋಂಟ್ ಡಿಪೆಂಡ್ ಆನ್ ಯುವರ್ ಪೇರೆಂಟ್ಸ್, ಬಿಕಾಸ್ ನಿಮ್ಗೆ ಅಷ್ಟು ಎಜುಕೇಶನ್ ಕೊಟ್ಟಿರೋದೇ ತುಂಬಾ ದೊಡ್ಡ ಮಾತು. ಯಾಕಂದ್ರೆ ನಮ್ಮೆಲ್ರಿಗೂ ಅಷ್ಟೊಂದು ಎಜುಕೇಶನ್ ಕೊಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಪೇರೆಂಟ್ಸ್ ಅಂತ ಗೊತ್ತು. ಆಮೇಲೇನು ಅವ್ರಿಗೆ ಭಾರ ಆಗಬೇಡಿ, ಅಟ್ಲೀಸ್ಟ್ ಒಂದು ಪಾರ್ಟ್ ಟೈಮ್ ಜಾಬ್ ಆದ್ರೂ ಹುಡ್ಕೊಳ್ಳಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಆಪರ್ಚುನಿಟೀಸ್ ತೋರಿಸುತ್ತೆ, ಅದರಲ್ಲೇ ನಿಮ್ಗೆ ಅನುಕೂಲವಾಗಿ ಇದ್ದು ನೋಡ್ಕೊಂಡು ಪಾರ್ಟ್ ಟೈಮ್ ಬೇರೆ ಜಾಬ್ ಬರೋ ತನಕ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೂ ನೀವು ಭಾರ ಆಗಲ್ಲ, ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟು ಜಾಸ್ತಿ ಆಗುತ್ತೆ. ಖಾಲಿ ಇಲ್ಲಪ್ಪ ಇನ್ನೊಂದು ಮಾಡ್ಕೊಂಡಿದ್ದಾನೆ, ಪ್ರಯತ್ನ ಮಾಡ್ತಿದ್ದೇನೆ ಅಂತ. So please, I respect every parents and students also. Don't depend on your parents after education. Please do earn yourself, at least for your pocket money. It won't be a burden for your parents, and they will also feel proud and they will feel happy too. And fourth point, sports ಬಗ್ಗೆ ಮಾತಾಡೋಕಂತ ಹೇಳಿದ್ದೀನಿ. ಇವಾಗ ಫುಟ್ಬಾಲ್ ನಡೀತಿದೆ ಸರ್, ಪ್ರೆಸೆಂಟ್ ಜನರೇಷನ್. ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ನಾವು ಕ್ವಾಲಿಫೈ ಆಗ್ತಿಲ್ಲ ಸರ್. ಯಾಕೆ? ಬರೀ ಕ್ರಿಕೆಟ್ ಅಂತ ಆಳ್ತಿದ್ದೀರಾ. ಸ್ಪೋರ್ಟ್ಸ್ ಇಂಪ್ರೂವ್ ಆಗಬೇಕಂದ್ರೆ ಎನಿ ಎಜುಕೇಶನ್ ಮಿನಿಸ್ಟರ್ಸ್ ಆರ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಪರ್ಟಿಕ್ಯುಲರ್ ನೇಮ್. ಯು ಹ್ಯಾವ್ ಟು ಲುಕ್ ಇನ್ ಟು ನಾಟ್ ಓನ್ಲಿ ಸ್ಟೇಟ್ ಲೆವೆಲ್ ಯಾರು ಗೆದ್ದಿದ್ದಾರೆ, ನ್ಯಾಷನಲ್ ಲೆವೆಲ್ ಯಾರು ಗೆದ್ದಿದ್ದಾರೆ ಅವರಿಗೆ ನೀವು ಸಪೋರ್ಟ್ ಮಾಡೋದಲ್ಲ ಸರ್. ಅವ್ರು ಆ ಮಟ್ಟಿಗೆ ಗೆಲ್ಲಬೇಕಂದ್ರೆ ಅವರಿಗೆ ಬೇಸ್ ಇರೋದು ಸ್ಕೂಲ್ ಲೆವೆಲಿಂದ. ಸ್ಕೂಲಲ್ಲಿ ಇಫ್ ಯು ಪ್ರೊವೈಡ್ ದಮ್ ಬೆಸ್ಟ್ ಆಪರ್ಚುನಿಟೀಸ್ ಫಾರ್ ದಿ ಸ್ಪೋರ್ಟ್ಸ್, ಅವ್ರಿಗೇನು ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿ ಇಲ್ಲ. ಇವಾಗ ಪೇರೆಂಟ್ಸ್ ಎಲ್ಲ ಜಾಬ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆರ್ಕಿಟೆಕ್ಟ್ ಆಗಬೇಕು, ಮಾಡೆಲ್ ಆಗಬೇಕು, ಈ ಥರ ಯೋಚನೆ ಮಾಡ್ತಿದ್ದಾರೆ.
dear parents, assume that your kid is going to win a national award. ನಿಮ್ಗೆ ಮಾತ್ರ ಅಲ್ಲ ಸರ್, ದಿಸ್ ಇಸ್ ದ ಪ್ರೈಡ್ ಫಾರ್ ದ ಕಂಟ್ರಿ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಕಿಡ್ ಬಿಕಾಸ್ ನಮ್ಮ ಇಂಡಿಯನ್ ಗೆದ್ದಿದ್ದಾನೆ ಅಂತ. ನಿಮ್ಮ ಮಗ ಜಾಬ್ ಮಾಡಿದ್ರು ಅಥವಾ ಏನಾದರೂ ಹೈಯೆಸ್ಟ್ ಪ್ಯಾಕೇಜ್ ತಗೊಂತಿದ್ರು, ಯಾರಿಗೆ ಗೊತ್ತು ಸರ್? ಎಷ್ಟು ಜನ, ಒಂದು 10 ಜನ ಹೇಳಿ ಇಷ್ಟೆಷ್ಟು ಪ್ಯಾಕೇಜ್ ತಗೊಂತಿದಾರಂತ. ಓನ್ಲಿ ಯು ಕ್ಯಾನ್ ರಿಮೆಂಬರ್ ದ CEOs ಆಫ್ ದ ಫಾರಿನ್ ಕಂಟ್ರೀಸ್ ನೇಮ್ಸ್ ಲೈಕ್ ಗೂಗಲ್, ಆ್ಯಪಲ್, ಆ ಥರ. ಸೊ ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ಟು ಸ್ಪೋರ್ಟ್ಸ್ ಫ್ರಮ್ ದ ಸ್ಕೂಲ್ ಲೆವೆಲ್ ಓನ್ಲಿ. ಯು ಹ್ಯಾವ್ ಟು ಮೇಕ್ ದಮ್. ಅವ್ರಿಗೆ ಚಿಲ್ಡ್ರನ್ಸ್ಗೆ ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗೆ ಜ್ಞಾನ ಇರಲ್ಲ, ನಾನು ಈ ಥರ ಮಾಡಿದ್ರೆ ನಾನು ಇದು ಅಚೀವ್ ಮಾಡ್ಬೋದು ಅಂತ. ಅದು ಯಾರು ಕೊಡಬೇಕು? ಸ್ಕೂಲ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಟೀಚರ್ಸ್ ಕೊಡಬೇಕು. ಪ್ರಿನ್ಸಿಪಾಲ್ ಅಲೋ ಮಾಡಬೇಕು ಸ್ಪೋರ್ಟ್ಸ್ಗೆ. ಎವ್ರಿ ಡೇ ದೇ ಹ್ಯಾವ್ ಟು ಪ್ರಾಕ್ಟೀಸ್. ಎಷ್ಟು ಒಲಿಂಪಿಕ್ಸ್ ಗೇಮ್ಸ್ ಇದಾವೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರ ಟ್ಯಾಲೆಂಟ್ ಏನೋ ಆಚೆ ಬರುತ್ತೆ. ಆದರೆ ಆವಾಗ ಮಗು ಇದು ಚೆನ್ನಾಗಿ ಆಡ್ತಿದ್ದೇನೆ ಅಂತ ಅಲ್ಲಿಂದನೇ ಪ್ರೋತ್ಸಾಹ ಕೊಡ್ಬೇಕು ಸರ್. ಅದು ಸ್ಕೂಲಿಂದನೂ ಆಗಬೇಕು, ಗೌರ್ಮೆಂಟ್ ಕಡೆಯಿಂದನೂ ಆಗಬೇಕು. ಇಫ್ ಯು ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಸ್ಕೂಲ್ ಲೆವೆಲ್, ಅವರು ಟ್ರೈನ್ ಆಗಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಆವಾಗಲೇ ಸರ್ ಅವರು ಬೆಸ್ಟ್ ಆಗೋದು, ಬೆಸ್ಟ್ ಆಗಿ ನಮ್ಮ ಇಂಡಿಯಾಗೆ ಮೆಡಲ್ ತರೋದು, ಸ್ಟೇಟ್ಗೆ ಮೆಡಲ್ ತರೋದು. ನಾನು ಇವಾಗ ನನಗೆ ಪೋರ್ಚುಗಲ್ ಅಂತ ಒಂದು ದೇಶ ಇದೆ ಅಂತ ಗೊತ್ತಿದ್ದಿಲ್ಲ ಸರ್. ಯಾಕೆ ಆಮೇಲೆ ಗೊತ್ತಾಗಿತ್ತಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಆಮೇಲೆ ಮೆಸ್ಸಿ, ಅರ್ಜೆಂಟೀನಾ ಅಂತಲೂ ಗೊತ್ತಿದ್ದಿಲ್ಲ ಸರ್. ಫ್ರಾನ್ಸ್, ಎಂಬಾಪೆ, ಅವರು ಒಬ್ಬ ವ್ಯಕ್ತಿಯಿಂದನೇ ಸರ್ ಅವ್ರ ದೇಶಕ್ಕೆ ಹೆಸರು ಬರೋದು. ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂದ್ರೆ ಅವ್ರ ದೇಶಕ್ಕೆ ಹೆಸರು ಬರುತ್ತೆ. ಅವರಿಂದ ಮಿಕ್ಕಿದ ಮಕ್ಕಳೆಲ್ಲರೂ ಇನ್ಸ್ಪೈರ್ ಆಗಿಬಿಟ್ಟು ನಾನು ಅಚೀವ್ ಮಾಡ್ಬೇಕು ಈ ಥರ ಅಂತ ಆ ಸ್ಪೋರ್ಟ್ಸ್ಗೆ ಎಂಕರೇಜ್ ಆಗುತ್ತೆ ಸರ್. ಸೊ ಗಿವ್ಸ್ ಪ್ಲೀಸ್ ಇಂಪಾರ್ಟೆಂಟ್ ಟು ದ ಸ್ಪೋರ್ಟ್ಸ್ ಆಲ್ಸೋ ಫ್ರಮ್ ದ ಸ್ಕೂಲ್ ಲೆವೆಲ್. ನೀವು ಡಿಗ್ರಿ ಆದಮೇಲೆ ಅವ್ರಿಗೆ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ನಾನು ಏನಾದರೂ ಸಂಪಾದನೆ ಮಾಡಬೇಕು, ಅಥವಾ ಇಂಜಿನಿಯರ್ ಆಗಬೇಕು, ಅಥವಾ ಬಿಸ್ನೆಸ್ ಆರ್ಕಿಟೆಕ್ಟ್ ಆಗಬೇಕು, ಅಥವಾ ಲಾಯರ್ ಆಗಬೇಕು, ಈ ಥರ ಹೋಗ್ಬಿಡುತ್ತೆ ಅವ್ರ ಮೈಂಡ್ ಸೆಟ್ ಎಲ್ಲ. ಇನ್ಕಮ್ ಬರಬೇಕು ಅಂತ. ಸೊ ಸ್ಕೂಲ್ ಲೆವೆಲಿಂದ ನೀವು ಬೇಸ್ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ರೆ ಯಾರ್ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ನಿಮಗೆ ಅವ್ರ ಡಿಗ್ರಿ ಲೆವೆಲ್ಗೆ ಬರೋಷ್ಟಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನೀವು ಅವ್ರನ್ನ ಪಿಕ್ ಮಾಡಿಕೊಂಡ್ರೆ ವಿ ಕ್ಯಾನ್ ಅಟ್ ಲೀಸ್ಟ್ ಗಿವ್ ಗುಡ್ ಕಾಂಪಿಟೇಷನ್ ಟು ದ ವರ್ಲ್ಡ್ ಸ್ಪೋರ್ಟ್ಸ್ ಸರ್. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಸ್ಪೋರ್ಟ್ಸ್ ಫ್ರಮ್ ದ ಸ್ಕೂಲ್ ಲೆವೆಲ್ ಓನ್ಲಿ. ಪೇರೆಂಟ್ಸ್ಗೆ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್ ಟು ದ ಪೇರೆಂಟ್ಸ್. ನೀವು ಸ್ಪೋರ್ಟ್ಸ್ ನೋಡ್ತೀರಾ, ಐ ಥಿಂಕ್ ಅಟ್ ಲೀಸ್ಟ್ ಮದರ್ ಆರ್ ಫಾದರ್. I don't have gender inequality, so I respect both men and women as well. Dear mother and father, you used to see the sports and the columns, right? So somebody else is winning this medal, somebody else is achieved this much in this sport. Why don't you think your kid is going to achieve that? Who will give that importance and training? ಸೊ ಎಜುಕೇಷನ್ ಮಿನಿಸ್ಟರ್ಸ್ಗಳಾಗ್ಬೋದು, ಸ್ಕೂಲ್ ಕಡೆಯಿಂದ ಆಗ್ಬೋದು, ಅವ್ರು ಜಸ್ಟ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ಎಂಕರೇಜ್ ಮಾಡ್ತಾರೆ. ಬಟ್ ಅವ್ರು ಚೆನ್ನಾಗಿ ಆಡ್ಬೇಕಂದ್ರೆ ಎಂಕರೇಜ್ ಮಾಡೋದು ಪೇರೆಂಟ್ಸ್. ನಾನು ಸಿಟಿಯಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಕೆಲವೊಂದು ಸ್ಪೋರ್ಟ್ಸ್ಗೆಲ್ಲ ಪೇರೆಂಟ್ಸ್ ಎಂಕರೇಜ್ ಮಾಡ್ತಿದ್ದಾರೆ, ಬಟ್ ಊರ ಕಡೆ ಅದರ ಸೌಲಭ್ಯಗಳು ಇರ್ತಾ ಇಲ್ಲ ಸರ್. ಎಲ್ಲಿ ಹೋಗುತ್ತೆ ಸರ್ ಫಂಡ್ಸ್ ಎಲ್ಲ? ನಾವು ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ಗಳೆಲ್ಲ ಎಲ್ಲಿ ಹೋಗ್ತಿದೆ ಸರ್? ಸುಮ್ಮನೆ ಬಂದ್ಬಿಡ್ಬೇಕು ಮೆಡಲ್ಸ್ ಅಂದ್ರೆ ಎಲ್ಲಿಂದ ಬರುತ್ತೆ ಸರ್? ಗ್ರಾಮ ಪಂಚಾಯತ್ ಮೂಲಕ ಅಟ್ಲೀಸ್ಟ್ ಈ ಪಂಚಾಯತಿಯಲ್ಲಿ ಎಷ್ಟು ಸ್ಕೂಲ್ ಬರ್ತಿದೆ, ಎಷ್ಟು ಸ್ಕೂಲಲ್ಲಿ ಏನೇನು ಓದಿಸ್ತಿದ್ದಾರೆ, ಏನೇನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಿದೆ, ಏನೇನು ಎಕ್ವಿಪ್ಮೆಂಟ್ಸ್ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಬೇಕು, ಅದು ಯಾರು ನೋಡ್ಬೇಕು ಸರ್? ಸೊ ಪಂಚಾಯತ್ ಶುಡ್ ಆಲ್ಸೋ ಲುಕ್ ಎಟ್ ದ schools coming under that, and parents should also be equally responsible. ನಿಮ್ಮ ಮಗ ಸುಮ್ಮನೆ ಏನು ಬರಲ್ಲ, ಪ್ರಾಕ್ಟೀಸ್ ಮಾಡದೆ ಏನು ಬರಲ್ಲ ಸರ್. ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಆನ್ ಪ್ರಾಕ್ಟೀಸ್ ಅಟ್ ಲೀಸ್ಟ್ 1 hour a day to your kid, to their interested sports. ದಟ್ಸ್ ಇಟ್. ಇದೆಲ್ಲ ಸಾಮಾನ್ಯ ಜನರಿಗೆ ನನ್ನ ಅನುಭವಕ್ಕೆ ಬಂದಿರೋ ಪ್ರಶ್ನೆಗಳನ್ನ ನಾನು ಕೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಯಾರನ್ನೂ ಉದ್ದೇಶಿಸಿಲ್ಲ, ಯಾರನ್ನೂ ಬೇಜಾರು ಮಾಡಬೇಕಂತ ಅಲ್ಲ. ನಾನು ಏನಾದರೂ ಪಾಯಿಂಟ್ಗಳು ಮಿಸ್ ಮಾಡಿದರೆ ಅದನ್ನು ಕಮೆಂಟ್ ಮೂಲಕ ಸಾಮಾನ್ಯ ಜನರೇ ನೀವು ತೋರಿಸ್ಬೋದು. ನೀವು ನಿಮ್ಮ ಲೈಫಲ್ಲಿ ಎದುರಿಸ್ತಾ ಇರೋ ಪ್ರಶ್ನೆಗಳು, ನಿಮ್ಮ ಲೈಫಲ್ಲಿ ಇದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೇಳ್ಬೋದು. ಸೊ ಯಾರು ಪ್ರಶ್ನೆ ಮಾಡಬೇಕು, ಯಾರಿಗೆ ಕೇಳಬೇಕು ಅಂತ ನಾವು ಡೈರೆಕ್ಟಾಗಿ ಹೋದರೆ ಯಾರು ಕೇಳಿದ್ರೆ ಸರ್, ಈ ಥರ ನಾವು ಆನ್ಲೈನ್ ಮೂಲಕನೇ ಹೋಗೋಣ, ಆನ್ಲೈನ್ ಮೂಲಕನೇ ಅವ್ರಿಗೆ ಕೇಳೋಣ. ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ರಿಗೂ. ಇದರಿಂದ ಯಾರ್ಯಾರಿಗೆ ತಿಳಿಬೇಕು ಅವ್ರಿಗೆಲ್ಲ ತಿಳಿಬೇಕು. ಆವಾಗ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಾನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್.